ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಂತಾಮಣಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಕನ್ನಡ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ವಿಷಯದ ಬಗ್ಗೆ ಅರ್ಥಪೂರ್ಣ ಉಪನ್ಯಾಸ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಆಸಕ್ತಿಯಿಂದ ಆಲಿಸಿ ಕನ್ನಡ ಪ್ರೇಮ ಮೆರೆದ ವಿದ್ಯಾರ್ಥಿಗಳು. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗ ಮತ್ತು IQAC ಸಹಯೋಗದೊಂದಿಗೆ ಕಾಲೇಜಿನ ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ಯರಮರೆಡ್ಡಿಹಳ್ಳಿ ವೆಂಕಟರಮಣಪ್ಪನವರು ವಿಷಯದ ಕುರಿತು ಮಾತನಾಡಿ, ಜನಮಾನಸದಲ್ಲಿ ಜೀವನ ಮೌಲ್ಯಗಳನ್ನು ತುಂಬುವ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯವು ಅಪಾರ ಕೊಡುಗೆ ನೀಡಿದೆ ಎಂದು ತಿಳಿಸಿದರು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ, ನೆಮ್ಮದಿ ನೆಲೆಸಲು ಎಲ್ಲರೂ ಜೀವನದ ಮೌಲ್ಯಗಳನ್ನು ಅರಿತು ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯವಾಗುವುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಚನಕಾರರ ವಚನಗಳನ್ನು ರಾಷ್ಟ್ರಕವಿ ಕುವೆಂಪುರವರ ಮತ್ತು KS ನಿಸಾರ್ ಅಹಮದ್ ರವರ ಕವಿತೆಗಳಲ್ಲಿ ಅಡಗಿರುವ ಸಾರ ಮತ್ತು ಸಂದೇಶವನ್ನು ಮನಮುಟ್ಟುವಂತೆ ವಿವರಿಸಿದರು. ವಿದ್ಯಾರ್ಥಿಗಳು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಗುರು ಹಿರಿಯರ ಮಾರ್ಗದಲ್ಲಿ ಮುನ್ನಡೆದು ಜೀವನದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ಅವರ ಭವಿಷ್ಯವು ಉಜ್ವಲವಾಗುವುದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ IQAC ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಶಿವಶಂಕರ ಪ್ರಸಾದ್ ರವರು ಪ್ರಾಸ್ತಾವಿಕ ನುಡಿ ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ NV ಶ್ರೀನಿವಾಸನ್ ರವರು ಮಾತನಾಡಿ, ಕನ್ನಡ ಭಾಷೆಯ ಇತಿಹಾಸ, ಪರಂಪರೆ ಮತ್ತು ಮಹತ್ವದ ಕುರಿತು ತಿಳಿಸಿದರು. ಕನ್ನಡ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ S ಅಶ್ವಥ್ ರವರು ಸಂಪನ್ಮೂಲ ವ್ಯಕ್ತಿಯ ಪರಿಚಯ ಮಾಡಿದರಲ್ಲದೆ ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರೂಪಿಸಿದರು. ಕನ್ನಡದ ಹಾಸ್ಯ ಕಲಾವಿದರಾದ ಗುರುಪ್ರಸನ್ನರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮ ಮಂಗಳ DV ರವರು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿನಿಯರು ಬಹಳ ಆಸಕ್ತಿಯಿಂದ ಉಪನ್ಯಾಸವನ್ನು ಆಲಿಸಿ ಅರ್ಥೈಸಿಕೊಳ್ಳುವ ಮೂಲಕ ತಮ್ಮ ಕನ್ನಡಾಭಿಮಾನವನ್ನು ಮೆರೆದರು. ಸ್ನಾತಕೋತ್ತರ ಕೇಂದ್ರದಲ್ಲಿ ಒಂದು ವಿಶೇಷ ಉಪನ್ಯಾಸವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬಾ ಔಚಿತ್ಯಪೂರ್ಣವಾಗಿರ್ತಕ್ಕಂಥದ್ದು. ಈ ವಿಶೇಷ ಉಪನ್ಯಾಸ ಏನಪ್ಪಾ ಅಂತಂದ್ರೆ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂತಹ ಮಾನವೀಯ ಮೌಲ್ಯ. ಯಾಕಂದ್ರೆ ಶಿಕ್ಷಣ ಅಂದ್ರೆ ಏನಪ್ಪಾ ಅಂತಂದ್ರೆ ಮಾನವೀಯ ಮೌಲ್ಯಗಳ ವಿಕಾಸ ಅಂತ. ಅಂದ್ರೆ ಮನುಷ್ಯ ಓದ್ಕೊಂಡಷ್ಟು, ಎತ್ತರ ಬೆಳೆದಷ್ಟು, ಬದುಕನ್ನು ಕಟ್ಕೊಂಡಷ್ಟು ಮಾನವೀಯ ಮೌಲ್ಯಗಳನ್ನ ಕಟ್ಕೊಂಡು ಅದ್ರ ಜೊತೆಗೆ ಜೀವಿಸಬೇಕಂತಕ್ಕಂಥದ್ದು ಶಿಕ್ಷಣದ ಪ್ರಧಾನ ಉದ್ದೇಶ. ಈ ಸುಂದರ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕುಸುಮ ಮಂಗಳ ಮೇಡಮ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬಹುಮುಖ ವ್ಯಕ್ತಿತ್ವಕ್ಕೆ ಭಾಜನರಾಗಿರುವ ಹಾಗೂ ಇಂದಿನ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡಲು ಬಂದಿರುವ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಯರಮರೆಡ್ಡಿಹಳ್ಳಿ ಶ್ರೀ ವೆಂಕಟರಮಣಪ್ಪ ಸರ್ ಅವರಿಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರು ಆಗಿರುವ NV ಶ್ರೀನಿವಾಸನ್ ಅವರಿಗೆ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮತ್ತೋರ್ವ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಕನ್ನಡದ ಕಟ್ಟಾಳು ಆಗಿರುವ KS ನೂರುಲ್ಲಾ ಸರ್ ಅವರಿಗೆ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕನ್ನಡ ಸಾಹಿತ್ಯದಲ್ಲಿ ಜೀವನ ಮೌಲ್ಯಗಳು. ಪ್ರತಿದಿನ ನಾವು ಜೀವನದಲ್ಲಿ ನಾವು ಎಸ್ಟಾಬ್ಲಿಷ್ ಮಾಡಬೇಕಾಗಿರ್ತಂತಹ ಮೌಲ್ಯಗಳನ್ನ ಕಲಿತಾ ಹೋಗ್ತೀವಿ. ಪ್ರತಿದಿನ ನಾವು ಸ್ಟೂಡೆಂಟ್ಸ್ ಆಗಿ, ವಿದ್ಯಾರ್ಥಿಗಳಾಗಿ ಹೋಗ್ತಾ ಇದ್ದೀವಿ. ಜೀವನ ಕೊನೆಯವರೆಗೂ ಬರೀ ನೀವೇ ಅಲ್ಲ,
ನಾವು ಕೂಡ ವಿದ್ಯಾರ್ಥಿಗಳೇ. ಕಲಿಕೆ ಅಂತಕ್ಕಂಥದ್ದು ನಿರಂತರ. ಸೊ ಪ್ರತಿದಿನ ಕಲೀಲಿಕ್ಕೆ ಹೊಸ ಹೊಸ ವಿಷಯಗಳು ಸಿಗ್ತಾ ಇರುತ್ತೆ, ಅದನ್ನ ಕಲಿತಾ ಹೋಗ್ತೀವಿ. ಅದನ್ನ ನಾವು ನಮ್ಮ ನಿಜ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವಾಗ ಪ್ರಾಣಿಗಳು ಬದುಕ್ತಾವಪ್ಪ, ಪಕ್ಷಿಗಳು ಬದುಕ್ತವೆ, ಇತರೆ ಜೀವರಾಶಿಗಳು ಕೂಡ ಬದುಕ್ತಾ ಇದ್ದಾವೆ. ಅವಾಗ ಕಾಲವನ್ನು ಬದುಕ್ತವೆ, ಹುಟ್ಟುತ್ತವೆ, ಜೀವಿಸ್ತವೆ, ಸತ್ತೋಗ್ತವೆ. ಆದ್ರೆ ಅದೇ ಜೀವರಾಶಿಗಳಾಗಿ ನಾವು ಹುಟ್ಟಿದೀವಿ, ನಮಗೂ ಜೀವ ಇದೆ ಒಳಗಡೆ, ನಮಗೂ ಪ್ರಾಣ ಇದೆ. ಆದ್ರೆ ಮನುಷ್ಯ ಅಂತ ಹೆಸರಿದೆ. ನಾವು ಅದೇ ತರ ಏನಾದ್ರೂ ಪ್ರಾಣಿಗಳು ಬದುಕ್ತಂಗೆ ಬದುಕೊಂಡು ಹೋಗ್ಬಿಟ್ರೆ ನಮ್ಗೆ ಏನಾದ್ರೂ ವ್ಯಾಲ್ಯೂ ಇದೆಯಾ? ಆದ್ರೆ ನಮ್ಮಲ್ಲಿ ವಿಶೇಷತೆ ಇರ್ಬೇಕಲ್ಲ, ಏನೋ ಒಳಗಡೆ ವಿಶೇಷತೆ ಇದೆ. ಒಳಗಿನ ತಿಳಿಯನು ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇದೆ ನನ್ನೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ, ಅಮೃತ ಸವಿಯದು ನಾಲಿಗೆಗೆ. ಯಾಕೆ ಮುನಿಯಬೇಕು? ಅವರಿಗಾದ ಹಾಗೇನು, ನಿಮ್ಗಾದ ಹೇಗೇನು? ತನ್ನ ಮನೆಯೊಳಗಿನ ಕಿಚ್ಚು ತನ್ನ ಮನೆಯನ್ನು ಸುಡುದಲ್ಲದೆ ನೆರೆಮನೆಯ ಸುಡುದು ಕೂಡದ ಸಂಗಮ ದೇವ. ಯಾವ್ದೋ ಒಂದು ಎಕ್ಸಾಮ್ ಬಂತು, ಎಕ್ಸಾಮ್ ಯಾರೋ ಫ್ರೆಂಡ್ ಹೇಳಿದಾಗ ಎಕ್ಸಾಮ್ ಅಟೆಂಡ್ ಮಾಡಿದೆ, ಇಲ್ಲ ಓದಿದ್ದೆಲ್ಲ ಕೈ ಉಳ್ತದೆ. ಛಲವಾಗಿ ಪರಿವರ್ತಿಸಿ ಮಾಡಿಕೊಂಡಿದ್ದಂತಹ ಕೋಪವನ್ನ ಇವಾಗ ಅದೇ ವ್ಯಕ್ತಿ ನಮ್ಮೂರಿನಲ್ಲಿ ಇದ್ದಾರೆ, ಹೋದಾಗ ಚೇರಾಗ್ತಾರೆ, ಬಾಪ ಹುಡುಗ ಕುತ್ಕೋ ಅಂತಾರೆ. ಈಗ ಅವ್ರ ಮೇಲೆ ದೇಶ ಸಾಧನೆ ಮಾಡಬಾರ್ದು. ಇದನ್ನ ಒಂದು ಪಾಯಿಂಟ್ ಅನ್ನು ಮಾತ್ರ ಹೇಳಿ ಹೊರಗಡೆ ಇರುವಂತಹ ನೆಗೆಟಿವ್ ಗುಣಗಳನ್ನ ಪಾಸಿಟಿವ್ ಆಗಿ ಮಾಡಿಕೊಂಡ್ರೆ ನಿನ್ನ ಮೌಲ್ಯ ಜಾಸ್ತಿ ಆಗದಿದ್ರೆ ಅವಾಗ ಕೇಳಿ. ಎಷ್ಟೋ ರಾಜರು, ಎಷ್ಟೋ ಇತಿಹಾಸದಲ್ಲಿ ಎಷ್ಟೋ ಜನ ಬದುಕೋಗಿದ್ದಾರೆ. ಯಾರು ಕೂಡ ಇತಿಹಾಸದ ಪುಟಗಳಲ್ಲಿ ಪಾಠ ಮಾಡಲ್ಲ. ಮೇಷ್ಟ್ರು ನಾವು ಯಾರು ಪಾಠ ಮಾಡ್ತೀವಿ? ಯಾರು ಈ ಸಮಾಜಕ್ಕೆ ಏನು ಕೊಟ್ಟು ಹೋಗಿದ್ದಾರೆ ಅವ್ರನ್ನ ಸಿಲೆಬಸ್ ಅಲ್ಲಿ ಇರ್ತೀವಿ. ಸಮಾಜಕ್ಕೆ ಏನಾದ್ರು ಕೊಟ್ಟಿರ್ತಾರೆ ನೋಡಿ, ಅವ್ರದ್ದು ನಮ್ದು ವಿದ್ಯಾರ್ಥಿಗಳಿಗೆ ಪಾಠ ಆಗ್ತದೆ. ಜೀವನದ ಒಂದು ಕೌಶಲ್ಯ ಕೊಡ್ತೀವಿ. ದುಡ್ಡತೆ ನಂಬಿಕೊಂಡು ಸ್ವಾರ್ಥದಲ್ಲಿ ಬರ್ತಕ್ಕಂಥ ವ್ಯಕ್ತಿಯನ್ನ ಯಾವ್ದು ಇತಿಹಾಸದ ಒಂದು ಪುಟದಲ್ಲಿ ಇರೋಲ್ಲ, ಇತಿಹಾಸದ ಪುಟದಲ್ಲಿ ಇರೋಲ್ಲ, ರಾಜಕೀಯ ಪುಟದಲ್ಲಿ ಇರೋದಿಲ್ಲ, ಕನ್ನಡದ ಪುಟದಲ್ಲಿ ಇರೋದಿಲ್ಲ. ಶತಕೋಟಿ ರಾಯರು ಆಳಿದ ನೆಲವ ತನ್ನದೆಂದು ಬರೆಯಿಸಿ. ಸರ್, ಕನ್ನಡ ಸಾಹಿತ್ಯ ಅಂದ್ರೆ ಜೀವನ ಮೌಲ್ಯ. ತೆಗಿರಿ, ಯಾವುದೇ ನಾಟಕ ತೆಗಿರಿ, ಎಲ್ಲ ಜೀವನ ಮೌಲ್ಯನೇ ಅದರಲ್ಲಿರೋದು. ಜೀವನ ಮೌಲ್ಯ ಬಿಟ್ಟು ಬೇರೆ ಏನೋ ಇದೆಯಾ? ಅದರಲ್ಲಿ ಇಲ್ಲ. ಅವೆಲ್ಲ ಸೇರಿ ನಾನು ಹೇಳಿದ್ದಲ್ಲ, ಅರಿಷಟ್ ವರ್ಗಗಳಿಗೆ ಬರ್ತದೆ. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹಗಳನ್ನ ಹೇಗೆ ನಿಯಂತ್ರಣ ಮಾಡಿ ದೊಡ್ಡ ಮನುಷ್ಯನಾದ ಅನ್ನೋದನ್ನ ಇತಿಹಾಸ ತೋರಿಸ್ತಾ ಹೋಗ್ತದೆ, ಅದು ಸಾಹಿತ್ಯದಲ್ಲಿ ತೋರಿಸ್ತಾ ಹೋಗ್ತಾರೆ. ಪ್ರೀತಿ ವಿದ್ಯಾರ್ಥಿಗಳೇ, ಬಹಳ ಎಚ್ಚರಿಕೆಯಿಂದ ಬದುಕಬೇಕು. ಯಾಕೆಂದ್ರೆ ಈಗ ಕಾಲ ಬಹಳ 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 ಋಣಾತ್ಮಕ ವಿಚಾರಗಳ ಬಗ್ಗೆ ಜಾಸ್ತಿ ಒತ್ತಡ ಇದೆ, ಸೆಳೆತಗಳು ಜಾಸ್ತಿ ಇದ್ದಾವೆ. ನಾವು ಕುರಿ ಆಗಬಾರ್ದು. ಸ್ವಾಮಿ ವಿವೇಕಾನಂದ ಹೇಳಿದ್ದು ಕುರಿ ಆಗಬಾರ್ದು, ಕುರಿಗಳಾಗಬಾರ್ದು. ಇದರಲ್ಲಿ ಕುವೆಂಪು ಅವರನ್ನ ನೀವು ಅತಿ ಹೆಚ್ಚಿಗೆ ನೀವು ಅಭ್ಯಾಸ ಮಾಡಬೇಕು, ಅಧ್ಯಯನ ಮಾಡಬೇಕು. ಕುವೆಂಪು ಅವರ ಒಂದೊಂದು ಪದ್ಯ ಯುವ ಜನರಿಗೆ ಕರೆ ಕೊಡ್ತಾರೆ. ಅವರು ಯುವ ಜನರಿಗೆ ಕರೆ ಕೊಡ್ತಾರೆ. ಹೇಗ್ ಕೊಡ್ತಾರೆ ಗೊತ್ತ? ಅವರು ಒಂದೊಂದು ಮಾತು ವಿದ್ಯಾರ್ಥಿಗಳನ್ನ, ಯುವ ಜನರಿಗೆ ಕರೆ ಕೊಡ್ತಾರೆ. ಯುವವಾಣಿ ಅಂತಾನೆ ಹೇಳ್ತಾರೆ ಅವರು. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನದ ಬುಡ ಬಿಟ್ಟ ಕೀಳು ಬನ್ನಿ, ಮೌಢ್ಯತೆಯ ಮಾನೆಯನ್ನು ಒಡೆದೋಡಿಸಲು ತನ್ನಿ, ವಿಜ್ಞಾನದ ದೀವಿಗೆಯ ಹಿಡಿಯ ಬನ್ನಿ, ಬನ್ನಿ ಯುವಕರೇ ಬನ್ನಿ ಅಂತ ಕರೆ ಕೊಡ್ತಾರೆ. ನಾವು ಯಾವುದಕ್ಕೋ ಸಿಕ್ಕಾಕೋಗ್ಬಿಟ್ಟಿದ್ದೀವಿ, ಒದ್ದಾಡ್ತಿದ್ದೀವಿ ಅದರಲ್ಲೇ. ಅಲ್ಲಿ ಇದ್ದು ಹೊರಗಡೆ ಬರುವ ಒಂದು
ಜ್ಞಾನವನ್ನ ವಿದ್ಯಾರ್ಥಿಗಳು ಇವಾಗ ನಾವು ಬಳಸ್ಕೋಬೇಕು. ಅಷ್ಟೇ ಹೇಳಲ್ಲ, ಮುಂದೆ ಹೇಳ್ತಾ ಹೋಗ್ತಾರೆ, ಸಿಲುಕದಿರಿ ಮತವೆಂಬ ಮೋಹದ ಜಾಲಕ್ಕೆ, ಮತಿ ಎಂಬ ನುಡಿರೈ ಲೋಕಹಿತಕ್ಕೆ. ಆ ಮತ ಈ ಮತ ಹಳೆ ಮತ ಸಹವಾಸ ಸಾಕಿನ್ನು, ಇನ್ನು ಸೇರಿದ ಈ ಮನುಜ ಮತಕ್ಕೆ, ಓಬನ್ನಿ ಸೋದರರೇ ವಿಶ್ವಪಥಕ್ಕೆ. ಕಮಲಾಸನ್ ಅವರು ಕನ್ನಡ ಭಾಷೆ ವಿಚಾರವಾಗಿ ಮಾತಾಡಿದಾಗ, ಇದು ಬೇರೆ ನಮ್ಮ ಭಾರತದ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ವಿಶ್ಲೇಷಕರು ವಿಶ್ಲೇಷಣೆ ಮಾಡೋ ಸಂದರ್ಭದಲ್ಲಿ ಆಂಧ್ರದ ಕೆಲವು ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ವಿಶ್ಲೇಷಣೆ ಆದಾಗ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಕನ್ನಡ ಭಾಷೆಯಷ್ಟು ಸಂಘಗಳಿರುವಂತಹದ್ದು ವಿಶ್ವದಲ್ಲಿ ಎಲ್ಲೂ ಇಲ್ಲ ಅಂತ. ನಮ್ಮ ಭಾರತದ ಭಾಷೆಗಳಲ್ಲೇ ಭಾಷೆಗೆ ಸಂಬಂಧಪಟ್ಟಂತಹ ಸಂಘಗಳು, ಹೋರಾಟಗಾರರು ಬೇರೆ ಎಲ್ಲೂ ಇಲ್ಲ. ನಮ್ಮ ಕನ್ನಡದಲ್ಲಿ ಅಷ್ಟು ಹೋರಾಟಗಾರರಿದ್ದಾರೆ, ಅಷ್ಟು ಭಾಷಾ ಪ್ರೇಮಿಗಳಿದ್ದಾರೆ ಅಂತ ಆಂಧ್ರದವರೇ ಹೇಳ್ತಾ ಇದ್ರು. ವೃತ್ತಪತ್ರಿಕೆಗಳನ್ನ ಓದಬೇಕು, ಸುದ್ದಿ ಪತ್ರಿಕೆಗಳನ್ನ ಓದಬೇಕು ಅಂತ ಹೇಳ್ತಾ ಇವತ್ತು ನೋಡಿ ನಮ್ಮ ಜಾನಪದ ಸೊಗಡು ಕಾಂತಾರ ಸಿನಿಮಾ ಇವತ್ತು ವಿಶ್ವದಾದ್ಯಂತ ಜನಮೆಚ್ಚುಗೆಯನ್ನು ಪಡೆದಿದೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಸಾರಗೊಂಡ ಮೊದಲ ಕನ್ನಡ ಚಿತ್ರ ಅಂತ ಒಂದು ಹೆಮ್ಮೆಯನ್ನ ಕಾಂತಾರ ಚಿತ್ರ. ದರಬೇಂದ್ರೆ ಅವರು ಹೇಳ್ತಾರೆ, ಬಾರೋ ಬಾರೋ ಬಾ ಬಾರೋ ಬಾರೋ ಸಾಧನಕೇರಿಗೆ ಮರಳಿ ಗುಡಿಗೆ ಅನ್ನುವಂಥ ಒಂದು ಕವಿತೆಯನ್ನು ಅವ್ರು ಬರೆದಿದ್ದಾರೆ. ಸಾಧನಕೇರಿ ಅನ್ನುವಂಥದ್ದು ಧಾರವಾಡದಲ್ಲಿ ಇರುವಂಥ ಒಂದು ಏರಿಯಾ, ಒಂದು ನಗರ ಸಾಧನಕೇರಿ ಅನ್ನುವಂಥದ್ದು. ಅಲ್ಲಿ ದರಬೇಂದ್ರೆ ಅವರ ಮನೆ ಇದೆ, ಅದರ ಬಗ್ಗೆ ಅವರು ಬರೆದಿದ್ದಾರೆ. ಆದರೆ ನಾನು ಅದನ್ನೇ ನಿಮಗೆ, ನಮ್ಮ ಕಾಲೇಜೇ ಒಂದು ಸಾಧನಕೇರಿ, ಅಲ್ಲಿಗೆ ಬನ್ನಿ, ಹೊರಗಡೆ ನಿಂತ್ಕೊಳ್ಬೇಡಿ, ಕಾಲೇಜಿಗೆ ಬಂದು ಪಾಠ ಕಲೀರಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಿ, ಮತ್ತೆ ತಂದೆ ತಾಯಿಗಳಿಗೆ ಮತ್ತೆ ನಿಮ್ಮ ಗುರು ಹಿರಿಯರಿಗೆ ನೀವು ಏನು ಒಂದು ಹೆಸರನ್ನ ತಂದ್ಕೊಡಿ, ಈ ಕಾಲೇಜ್ಗೆ ಒಂದು ಹೆಸರನ್ನ ತಂದ್ಕೊಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.